ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಳ್ಳೆಯ ಸಮಯಕ್ಕಾಗಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ಈ ದಿನದ ದೇವರ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಮ್ಮ ಬದುಕಿನಲ್ಲಿ ದೇವರು ಮಾಡಿದ ಮಹಾ ಕಾರ್ಯಗಳನ್ನು ನಾವು ಹೇಳುತ್ತೇನೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯವಾಗಿದ್ದಾನೆ. ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಅನೇಕ ಆವರ್ತಿ ನಮ್ಮ ಬದುಕಿನಲ್ಲಿ ನಾವು ಚಿಂತಿಸಬಹುದು, ನಮ್ಮ ಸಮಸ್ಯೆಗಳನ್ನು ಎದುರಲ್ಲಿಟ್ಟುಕೊಂಡು ನಾವು ಮಾತನಾಡಬಹುದು. ನಮ್ಮ ಚಿಂತೆಗಳು ದೇವರ ವಾಕ್ಯಕ್ಕಿಂತ ದೊಡ್ಡದಾಗಿ ಅನ್ನಿಸಬಹುದು. ಆದರೆ ಇಲ್ಲಿ ನಹೂಮ ಭಕ್ತನು ಹೀಗೆ ಹೇಳುತ್ತಾನೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯವಾಗಿದ್ದಾನೆ. ನೋಡಿ, ಆತನು ಒಳ್ಳೆಯವನಾಗಿರುವುದರಿಂದ ನಮ್ಮನ್ನು ಆತನು ಆಶ್ರಯವಾಗಿ ಇಟ್ಟಿದ್ದಾನೆ. ಯಾಕೆಂದರೆ ಇಕ್ಕಟ್ಟಿನ ಸಮಯದಲ್ಲಿ ಆತನು ನಮ್ಮನ್ನು ಆಶ್ರಯವಾಗಿ ಇಟ್ಟಿದ್ದಾನೆ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಮರೆಯಬಹುದು, ಆದರೆ ಆತನು ನಮ್ಮನ್ನು ಕ್ಷಣ ಮಾತ್ರ ಕೂಡ ಮರೆಯದೆ ಆತನು ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಮರೆಮಾಚಿಕೊಂಡು ಆತನು ನಡೆಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ಆದ ಕಾರಣ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ. ನಾವು ಕೆಳಗಿನ ವಚನ ನೋಡುವುದಾದರೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು, ಆದರೆ ತುಳುಕುವ ಜಲಪ್ರವಾಹದಿಂದಲೂ ಎಂಬುವಂತೆ. ನೋಡಿ, ಆತನ ಮೊರೆ ಹೊಕ್ಕುವವರನ್ನು ಆತನು ಬಲ್ಲನು. ನೋಡಿ, ಆತನ ಮೊರೆ ಹೊಕ್ಕುವವರು ಯಾರು? ದೇವರೇ, ನೀನು ಒಬ್ಬನೇ ನನ್ನನ್ನು ಬಿಡಿಸಲು ಸಾಧ್ಯವಾಗಿದೆ. ದೇವರೇ, ನೀನು ನನ್ನನ್ನು ಚಿಂತೆಯಿಂದ ಬಿಡಿಸಲು ಸಾಧ್ಯವಾಗಿದೆ. ಅದಕ್ಕೆ ದೇವರು ಹೀಗೆ ಹೇಳಿದನು, ಎಲೆ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮ್ಮ ನೊಗವನ್ನು ನನ್ನ ಮೇಲೆ ಹಾಕಿರಿ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಯಾಕೆಂದರೆ ನನ್ನ ನೊಗವು ಹಗುರವಾಗಿದೆ. ಆಮೇಲೆ ಯಾರು? ದೇವರ ನೊಗವು ಹಗುರವಾಗಿದೆ. ಆ ನೊಗವು ಯಾವುದು? ದೇವರ ವಾಕ್ಯ. ನಾವು ಇರುವಂಥ ಸ್ಥಳಗಳಲ್ಲಿ ಮಾತನಾಡಿದರೆ ಸಾಕು. ನಿನಗಿರುವಂಥ ಸಮಸ್ಯೆಯಲ್ಲಿ, ದೇವರೇ, ನೀನು ನನಗೆ ಇಕ್ಕಟ್ಟಿನ ಸಮಯದಲ್ಲಿ ಆಶ್ರಯವಾಗಿದ್ಯಾ. ಆಮೇಲೆ ಇಷ್ಟೇ ಆತನ ನೊಗ, ಆತನ ವಾಕ್ಯವನ್ನು ನಾವು ಮಾತನಾಡುವಾಗ. ಯಾಕೆಂದರೆ ನಾವು ಪಾಪದಲ್ಲಿರುವಾಗ ನಾವು ಆತನಿಗೆ ಹುಡುಕಿ ಹೋಗಲಿಲ್ಲ. ಪಾಪದಲ್ಲಿ ಇದ್ದಂಥ ಪಾಪಿಗಳಾದ ನಮಗೋಸ್ಕರ ಆತನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿದ್ದಾನೆ. ದೇವರ ವಾಕ್ಯ ಹೀಗೆ ಹೇಳುತ್ತೆ, ನಿಮಗೆ ಶಾಶ್ವತ ಕಾಳಷ್ಟು ನಂಬಿಕೆ ಇರುವುದಾದರೂ ಆತನು ದೇವರ ಬಳಿಯಲ್ಲಿ ಬೇಡಿಕೊಳ್ಳಲಿ. ನಂಬಿಕೆ, ನಂಬಿಕೆ. ನಾವು ಮಾರ್ಕ 11:21-22 ನಾವು ನೋಡುವಾಗ, ಬೆಟ್ಟವು ಸಮುದ್ರದಲ್ಲಿ ಹೋಗಿ ಬೀಳಲಿ ಅಂತ ಹೇಳ್ತದೆ. ನೋಡಿ, ಈ ಸಮಸ್ಯೆ ಎಂಬ ಬೆಟ್ಟ, ರೋಗವೆಂಬ ಬೆಟ್ಟ, ಸಾಲವೆಂಬ ಬೆಟ್ಟ, ಚಿಂತೆ ಎಂಬ ಬೆಟ್ಟ, ಕೊರತೆ ಎಂಬ ಬೆಟ್ಟ, ಇವೆಲ್ಲವನ್ನು ದೇವರ ಹೆಸರಿನಿಂದ ನಾವು ತೆರೆದುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಿಸುವಾಗ ಅವೆಲ್ಲವೂ ಹೋಗುವಂಥದ್ದಾಗಿದೆ. ನಾವೇನು ಕಂಡ್ಕೊಳ್ತೀವಿ ಗೊತ್ತಾ? ನನ್ನಿಂದ ಆಗಲ್ಲ, ದೇವರು ಮಾಡಲ್ಲ. ನೋಡಿ, ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಿರಿ, ತಕ್ಕ ಕಾಲದಲ್ಲಿ ಆತನು ನಮ್ಮನ್ನು ನಿಮ್ಮನ್ನು ಮೇಲೆ ತರಲು ಶಕ್ತನಾಗಿದ್ದಾನೆ. ಯಾಕೆಂದರೆ ನೋಡಿ, ದೇವರು ಮಾಡುವಂಥ ಕಾರ್ಯಗಳು ಅತಿಶಯವಾದ ಕಾರ್ಯವಾಗಿದೆ. ಅದು ಹಾಗೆ ಅಲ್ಲ, ಅದು ಅದ್ಭುತವಾದ ಕಾರ್ಯವಾಗಿದೆ. ಆ ಹಳೆ ಸಂಗತಿಗಳು ನಮಗೆ ಬಾರದಂತೆ ಅತಿಶಯವಾಗಿ ನಮಗೆ ಯಾವುದೇ ಕೊರತೆ ಇಲ್ಲದೆ ಆತನು ಮಾಡಲು ಶಕ್ತನಾಗಿದ್ದಾನೆ. ನೀವು ನೋಡಿ, ದೇವರಿಂದ ಬರುವುದೆಲ್ಲವೂ ಉಚಿತವಾಗಿದೆ. ಆಮೇಲೆ ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಶಕ್ತಿ ಅಲ್ಲ, ನಮ್ಮ ಬಲ ಅಲ್ಲ, ದೇವರ ವಾಕ್ಯದಿಂದ ಎಲ್ಲವೂ ಆಗುವಂಥದ್ದಾಗಿದೆ. ಅದಕ್ಕೆ ನಾವು ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ದೇವರು ಯೆಹೋವನು ನನಗೆ ಇಕ್ಕಟ್ಟಿನ ದಿನದಲ್ಲಿ ಆಶ್ರಯವ ದುರ್ಗವಾಗಿದ್ದೇನೆ, ಆತನ ಮೊರೆಗೆ ನಾನು ಹೊಕ್ಕಿದ್ದೇನೆ. ಆಮೇಲೆ ದೇವರು ನಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ದೇವರು ತಾನೇ ನನ್ನನ್ನು, ನಿಮ್ಮನ್ನು, ನಮ್ಮ ಜೊತೆಗಾರರನ್ನು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಈ ದಿನ ದೇವರು ನಿಮ್ಮನ್ನು ನಡೆಸಲಿ, ದೇವರು ತಾನೇ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆ.